ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಸರ್, ಸಿದ್ದರಾಮಯ್ಯನವರು 5 ವರ್ಷ CM ಆಗಬೇಕು ಅಂದರೆ ಹೋರಾಟ ಮಾಡಬೇಕಾಗಿದೆ ಅಂತ. ಈಗ ಪ್ರಸ್ತುತವಾಗಿ ಚರ್ಚೆ ಯಾಕೆ ಬರ್ತಿದೆ ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಊರಲ್ಲಿ ಇರಲಿಲ್ಲ, ತಿಳಿದ್ಬಿಟ್ಟು ಹೇಳ್ತೀನಿ. ಡಿ.ಕೆ. ಹರಿಪ್ರಸಾದ್ ಅವರು ಹೋದ ರೀತಿ ಮತ್ತೊಂದು ದುರಂತ ಸಂಭವಿಸಬಹುದು ಅಂತ ಆ ಥರ ವಾತಾವರಣ ರಕ್ಷಣೆ ಕೊಡಬೇಕು. ಏನೋ ಇವತ್ತು ಅಯೋಧ್ಯೆ ಬಹಳ ವಿವಾದಾತ್ಮಕವಾದಂಥ ಒಂದು ಕ್ಷೇತ್ರ. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ತೀರ್ಪು ಕೊಟ್ಟು ಈಗಾಗಲೇ ಅಯೋಧ್ಯೆ ದೇವಸ್ಥಾನ ರಾಮಮಂದಿರ ದೇವಸ್ಥಾನ ನಿರ್ಮಾಣ ಆಗಿದೆ. ಸೊ ರಾಮಮಂದಿರಕ್ಕೂ ರಕ್ಷಣೆ ಕೊಡಬೇಕಾದಂಥದ್ದು ಜವಾಬ್ದಾರಿ, ರಾಮ ಮಂದಿರದ ಭಕ್ತಾದಿಗಳಿಗೂ ಕೂಡ ರಕ್ಷಣೆ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸೊ ಏನೇ ಜವಾಬ್ದಾರಿ ಇದ್ದರೂ ಕೂಡ ಸರ್ಕಾರ ಅದರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ, ಅವರ ಸುರಕ್ಷತೆಯ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಹರಿಪ್ರಸಾದ್ ಅವರ ಹೇಳಿಕೆ ಇವತ್ತು ಒಂದು ಸಾಂದರ್ಭಿಕವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ನಮ್ಮೆಲ್ಲೂ ಕೂಡ 16 ಕೇಸ್ಗಳಿವೆ, ನಮ್ಮನ್ನು ಬಂಧಿಸಿ ಹಾಗಾದರೆ ನಾವು ಕೂಡ ಕರಾಸೇವಕರು ಅಂತ ಸುನೀಲ್ ಕುಮಾರ್ ಮತ್ತು ಸಿ.ಟಿ. ರವಿ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಳ್ಳೆಯದು, ಪ್ರತಿಭಟನೆ ಎಲ್ಲರ ಹಕ್ಕು. ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಅವರ ಹಕ್ಕು. ಆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ.